ಯಾಕೆ ಅವರಿಗೆ ಟಿವಿ ಸಿಗ್ತಾ ಇಲ್ಲ ಅಂತಂದ್ರೆ ಟಿವಿ ಆರಂಭದಲ್ಲೇನೆ ಬೇಡಿಕೆ ಇಟ್ಟಿದ್ರು, ನನಗೊಂದು ಟಿವಿ ಕೊಡಿ ಅಂತೇಳಿ. ಆಕ್ಚುಲಿ ಸೆಲ್ಗಳಲ್ಲಿ ಟಿವಿ ಇರುತ್ತೆ, ವಿಚಾರಣಾ ದಿನ ಕೈದಿಗಳ ಸೆಲ್ನಲ್ಲಿ. ಸೊ ರೇಣುಕಾ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥ ದರ್ಶನ್ ಈಗ ಬಳ್ಳಾರಿ ಜೈಲು ಸೇರಿ 14 ದಿನ ಆಗೋಗಿದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಏಕಾಂಗಿಯಾಗಿದ್ದಾರೆ. ಕುಟುಂಬಸ್ಥರ ನೆನಪು ಕಾಡ್ತಾ ಇದೆ ಅಂತೆ, ಮಾತನಾಡುವ ಆಸೆ ಕೂಡ ಆಗ್ತಾ ಇದೆ ಅಂತೆ. ನಿನ್ನೆ ಅವಕಾಶ ಮಾಡಿಕೊಟ್ಟಿದ್ರು ಅವರಿಗೆ. ದರ್ಶನ್ಗೆ ನೀಡಿದ ಟಿವಿಯಲ್ಲಿ ತಾಂತ್ರಿಕ ದೋಷ ಆಗಿದೆ, ಪದೇ ಪದೇ ಸ್ವಿಚ್ ಆಫ್ ಆಗುವಂಥ ಟಿವಿ ಬೇಡ ಅಂತ ದರ್ಶನ್ ಅವರು ಹೇಳಿದ್ದಾರಂತೆ. ಸೊ ಅಲ್ಲಿ ಕೇಳಿದ್ದಾರೆ, ಅದು ರಿಪೇರಿ ಅವರು ಆರಂಭದಲ್ಲೇ ಆ ಜೈಲಿಗೆ ಹೋದಂಥ ಸಂದರ್ಭದಲ್ಲೇ ಅಲ್ಲಿ ಸೆಲ್ಲಲ್ಲಿ ಇತ್ತು ಟಿವಿ, ಬಟ್ ಅದು ರಿಪೇರಿಗೆ ಹೋಗಿತ್ತಂತೆ. ರಿಪೇರಿ ಆದ ತಕ್ಷಣ ಬಂದು ಹಾಕಿದ್ದಾರೆ ಟಿವಿ ಬೇಕು ಅಂದಾಗ. ಆ ಟಿವಿನೂ ಕೂಡ ಪದೇ ಪದೇ ಸ್ವಿಚ್ ಆಫ್ ಆಗ್ತಾ ಇತ್ತು ಅಂತೆ. ಅದಕ್ಕೆ ನೀವು ಕೊಟ್ಟಿರುವಂಥ ಟಿವಿ ಸರಿ ಇಲ್ಲ ಅಂತ ಎಲ್ಲ ಹೇಳಿದ್ದಾರೆ ದರ್ಶನು. ಅದಕ್ಕೆ ಜೈಲಾಧಿಕಾರಿಗಳು ನಮ್ಮಲ್ಲಿ ಇರೋದೇ ಇದ್ರಿ ಅಂತ ಹೇಳಿದ್ದಾರೆ. ದರ್ಶನ್ ಇದು ಸರಿ ಮಾಡಿಸ್ಕೊಡಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ದಾರೆ. ಜೈಲಾಧಿಕಾರಿಗಳು ಏನು ಪ್ರಾಬ್ಲಮ್ ಆಗಿದೆ? ದರ್ಶನ್ ಅವಾಗ ಹೇಳಿದ್ದಾರೆ, ವಾಯ್ಸ್ ಬರ್ತಾ ಇಲ್ಲ ರೀ, ಸ್ಕ್ರೀನ್ ಬ್ಲರ್ ಆಗ್ತಾ ಇದೆ. ಜೈಲಾಧಿಕಾರಿಗಳಿಗೆ ಏನು ಮಾಡೋದು ಸರ್, ಇದೇ ರೀತಿ ಇರೋದು ಅಂತ ಹೇಳಿದ್ದಾರೆ. ದರ್ಶನ್ ಬೇರೆ ಟಿ ವಿ ಇದ್ರೆ ಕೊಡಿ ದಯವಿಟ್ಟು ಅಂತ ಕೇಳ್ಕೊಂಡಿದ್ದಾರೆ. ನಮ್ಮಲ್ಲಿ ಇಲ್ಲ ಅಂತ ಜೈಲಾಧಿಕಾರಿಗಳು. ಹಾಗಿದ್ದಾಗ ದರ್ಶನ್ ಅವರು ನನಗೆ ಬೇಡ ಬಿಡಿ ತೊಗೊಂಡು ಹೋಗಿ ಅಂದಿದ್ದಾರೆ. ಜೈಲಾಧಿಕಾರಿಗಳು ಆಯ್ತು ಬಿಡಿ ಅಂತ ಅಂದಿದ್ದಾರೆ. ಇಲ್ಲೇನೋ ಹೊರಗಡೆ ಇರೋ ಅವ್ರ ಅಭಿಮಾನಿಗಳ ರೀತಿಯಲ್ಲಿ ಅಣ್ಣ ಹಂಗಲ್ಲ ಅಣ್ಣ, ಆಯ್ತಣ್ಣ ತಗೋಣ ಹಿಂಗೆಲ್ಲ ಹೇಳೋಕ್ಕಾಗುತ್ತೆ, ಅವೆಲ್ಲ ಆಗಲ್ಲ. ಬಟ್ ನಮಗೊಂದು ಸಲ ಡೌಟ್ ಬರುತ್ತೆ ಈ ವಿಚಾರದಲ್ಲಿ. ಇವೆಲ್ಲ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ಳೋದು, ಆಚೆ ಹೇಳೋದೇ ಬೇರೆ, ಒಳಗಡೆಗೆ ಇರೋದೇ ಬೇರೆ ಅಂತ ಅನಿಸ್ಬಿಡುತ್ತೆ. ಒಂದು ಸಲ ಡೌಟ್ ಬರುತ್ತೆ. ಯಾಕಂದರೆ ಈ ಪರಪ್ಪನ ಅಗ್ರಹಾರದ ವಿಚಾರದಲ್ಲಿ ಆಗಿರೋ ಬೆಳವಣಿಗೆಗಳಿಂದಾಗಿ ಈ ಅನುಮಾನಗಳು ಕಾಡಕ್ಕೆ ಶುರು ಆಗ್ಬಿಟ್ಟಿದೆ. ನನ್ನ ಸಹೋದ್ಯೋಗಿ ಬಳ್ಳಾರಿಯಿಂದ ಅಮರೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಮರೇಶ್, ನಮಗೆ ಈ ಡೌಟ್ ಬರೋಕ್ಕೆ ಶುರುವಾಗತ್ತೆ ಈ ವಿಚಾರದಲ್ಲಿ. ಪರಪ್ಪನ ಅಗ್ರಹಾರದಲ್ಲೂ ಇದ್ದಾಗ್ಲೂ ಹಿಂಗೆ ಹೇಳ್ತಾ ಇದ್ರು, ಅವ್ರಿಗೆ ಮನೆ ಊಟ ಬೇಕು ಅಂತ ಕೇಳ್ತಾ ಇದ್ದಾರೆ, ಕೋರ್ಟ್ ಮೆಟ್ಲೆಲ್ಲ ಹತ್ಬಿಟ್ಟಿದ್ದಾರೆ ಅಂತ ಹೇಳಿ. ಬಟ್ ಜೈಲಲ್ಲಿ ಏನೆಲ್ಲ ವ್ಯವಸ್ಥೆಗಳು ಸಿಕ್ತು ಅಂತ ಎಲ್ಲ ನೋಡಿದ್ವಿ ನಾವು. ಇಲ್ಲೂ ಮೇಲ್ನೋಟಕ್ಕೆ ಮಾತ್ರ ಅದಿಲ್ಲ ಇದಿಲ್ಲ, ಏನೋ ಪಾಪ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೊರಗಡೆಗೆ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಒಳಗಡೆ ವ್ಯವಸ್ಥೆ ಚೆನ್ನಾಗಿದೆಯಾ ಅಂತ ಯಾಕೋ ಡೌಟ್ ಬರುತ್ತೆ ಅಮರೇಶ್ ನಮಗೆ. ಅರುಣ್, ಪರಪ್ಪನ ಅಗ್ರಹಾರ ಜೈಲಿಗೆ ಮತ್ತು ಬಳ್ಳಾರಿ ಜೈಲಿಗೆ ಕಂಪೇರ್ ಮಾಡಿದಾಗ ಖಂಡಿತವಾಗ್ಲೂ ಸಹಿತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಕ್ಕಂತ ರಾಜತಿತ್ತ ಬಳ್ಳಾರಿ ಜೈಲಿನಲ್ಲಿ ಸಿಗ್ತಾ ಇಲ್ಲ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಅವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರಿಸಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ ಅವ್ರ ಜೊತೆಗೆ 3 ಜನ ನಟೋರಿಯಸ್ ಖೈದಿಗಳು ಮಾತ್ರ, ಅಂದ್ರೆ 3ಕ್ಕೂ ಹೆಚ್ಚು ದೊಡ್ಡ ಮಟ್ಟದ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತ 3 ಜನ ಖೈದಿಗಳನ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರಿಸಲಾಗಿದೆ. ಅದು ಸಹಿತ 2-3 ಸೆಲ್ಗಳನ್ನ ಡಿಸ್ಟೆನ್ಸ್ ಇಡೋ ನಿಟ್ಟಿನಲ್ಲಿ ದರ್ಶನ್ ಅವ್ರನ್ನ ಈಗ ಹೈ ಸೆಕ್ಯೂರಿಟಿ ಸೆಲ್ ಇರಿಸಲಾಗಿದೆ. ಆದ್ರೆ ಸಾಮಾನ್ಯ ಖೈದಿಗಳ ಜೊತೆಗೆ ಬೆರೀಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಸಾಮಾನ್ಯ ಖೈದಿಗಳ ಬ್ಯಾರಕ್ ಒಂದ್ ಕಡೆ ಇದ್ರೆ ದರ್ಶನ್ ಅವರು ಬಂಧಿಸಿಟ್ಟಿರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ಗಳು ಬೇರೆ ಕಡೆ ಇದೆ. ಹೀಗಾಗಿ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಸಾಮಾನ್ಯ ಖೈದಿಗಳ ಜೊತೆಗೆ ದರ್ಶನ್ ಅವರು ಬೆರೀಲಿಕ್ಕೆ ಅವಕಾಶ ಇತ್ತು. ಅಲ್ಲಿ ಹೀಗಾಗಿ ಎಲ್ಲಾ ವ್ಯವಸ್ಥೆಗಳು ಸುಲಭವಾಗಿ ಸಿಗ್ತಾ ಇತ್ತು. ನಟೋರಿಯಸ್ ರೌಡಿಗಳಿದ್ರು, ಅವ್ರೆಲ್ಲರ ಜೊತೆಗೂ ಸಹಿತ ದರ್ಶನ್ ಅವರು ಬೆರೀತಾ ಇದ್ರು. ತಮಗೆ ಏನೇನ್ ಬೇಕೋ ಅದೆಲ್ಲವನ್ನೂ ಸಹಿತ ರೌಡಿ ಗ್ಯಾಂಗ್ ನಿಂದ ಪಡೆದುಕೊಳ್ತಾ ಇದ್ರು. ಆದ್ರೆ ಬಳ್ಳಾರಿ ಜೈಲಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ದರ್ಶನ್ ಅವರು ಏಕಾಂಗಿ ಆಗಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಏನ್ ಬೇಕಿದ್ರು ಸಹಿತ ಕಾಡಿ ಪಡೆದುಕೊಳ್ಳಬೇಕಾಗಿರುವಂತ ಅನಿವಾರ್ಯತೆ ಬಳ್ಳಾರಿ ಜೈಲಿನಲ್ಲಿ ಎದುರಾಗಿದೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಬಂದ 4-5 ದಿನಗಳ ನಂತರದಲ್ಲಿ ಟಿವಿಯ ಬೇಡಿಕೆಯನ್ನು ಇಟ್ಟಿದ್ರು. ಅದು ಸಹಿತ 5 ದಿನಗಳ ನಂತರ ಇದ್ದಂತ ಟಿವಿಯನ್ನು ರಿಪೇರಿ ಮಾಡಿಸಿಕೊಟ್ಟಿದ್ರು. ಆದ್ರೆ ಮತ್ತೆ ಇದೀಗ 2 ದಿನಗಳ ನಂತರ ಆ ಟಿವಿಯು ಸಹಿತ ಕೈ ಕೊಟ್ಟಿದೆ. ಇದೀಗ ಆ ಟಿವಿಯನ್ನ ರಿಪೇರಿ ಮಾಡಿಸಿಕೊಡಿ ಅಥವಾ ಹೊಸ ಟಿವಿಯನ್ನ ನನಗೆ ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ರೆ, ಆದ್ರೆ ಜೈಲಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ಅಂದ್ರೆ ಹೊಸ ಟಿವಿಯನ್ನ ಖರೀದಿ ಮಾಡ್ಲಿಕ್ಕೆ ಕೂಡ ಅವಕಾಶ ಇಲ್ಲ. ಹೀಗಾಗಿ ಇರುವಂತ ಟಿವಿಯನ್ನ ಬೇಕಾದ್ರೆ ರಿಪೇರಿ ಮಾಡಿಕೊಡ್ತೀವಿ ಅನ್ನುವಂತ ಮಾತನ್ನ ಜೈಲಾಧಿಕಾರಿಗಳು ಹೇಳಿದ್ದಾರೆ. ನಾವಿಲ್ಲಿ ಬಳ್ಳಾರಿ ಜೈಲಿಗೂ ಮತ್ತು ಪರಪ್ಪನ ಅಗ್ರಹಾರ ಜೈಲಿಗೂ ಒಂದು ರೀತಿಯಿಂದ ಕಂಪೇರ್ ಮಾಡಬಹುದು. ಯಾಕಂದ್ರೆ ಒಂದು ವೆಸ್ಟರ್ನ್ ಕಮೋಡ್ ಅಂದ್ರೆ ಒಂದು ಸರ್ಜಿಕಲ್ ಕಮೋಡ್ ಬೇಕಾದ್ರೂ ಸಹಿತ ದರ್ಶನ್ ಅವರು 3 ದಿನಗಳ ಕಾಲ ಕಾಯ್ಬೇಕಾಯ್ತು. ಇಲ್ಲಿಯೂ ಕೂಡ ಅಷ್ಟು ಸುಲಭವಾಗಿ ಯಾವುದು ಕೂಡ ಸಿಗ್ಲಿಲ್ಲ. ಅಂದ್ರೆ 100% ಪರಪ್ಪನ ಅಗ್ರಹಾರ ಜೈಲಿಗೂ ಬಳ್ಳಾರಿ ಸೆಂಟ್ರಲ್ ಜೈಲಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಸಾಮಾನ್ಯ ಖೈದಿಗಳ ರೀತಿಯಲ್ಲಿ ದರ್ಶನ್ ಅವ್ರನ್ನ ಟ್ರೀಟ್ ಮಾಡಲಾಗ್ತಾ ಇದೆ. ಅಲ್ಲಿ ಇದ್ದಂತ ರಾಜತೀತೆಯಲ್ಲಿ ಸಿಗ್ತಾ ಇಲ್ಲ. ಏನ್ ಬೇಕಿದ್ರು ಸಹಿತ ಕೇಳಿ ಪಡೆದುಕೊಳ್ಬೇಕಾಗಿರುವಂತ ಪರಿಸ್ಥಿತಿ ಇದೀಗ ಮತ್ತೆ ಟಿವಿ ಕೈ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಹೊಸ ಟಿವಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೇ ಮಾಡಿಸ್ಕೊಡ್ತೀವಿ, ತಾಳ್ಮೆಯಿಂದಿರಿ, ವೇಟ್ ಮಾಡಿ ಅನ್ನುವಂತ ಮಾತನ್ನ ಜೈಲಾಧಿಕಾರಿಗಳು ಸಹಿತ ಹೇಳಿದ್ರೆ. ಇವೆಲ್ಲವನ್ನ ನೋಡಿದಾಗ ಖಂಡಿತವಾಗ್ಲೂ ಸಹಿತ ಆ ರೀತಿಯ ರಾಜ್ಯತಿತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.